ಈ ದಿನದ ಸಂದೇಶಕ್ಕಾಗಿ ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಮುಂದಿನ ಭಾಗವನ್ನು ನಾವು ನೋಡಿಕೊಳ್ಳೋಣ. ನಾನು 4ನೇ ಅಧ್ಯಾಯದವರೆಗೆ 4ನೇ ಅಧ್ಯಾಯದ 16ನೇ ವಚನದವರೆಗೆ ಇಲ್ಲಿವರೆಗೆ ನಾನು ಅನೇಕ ದಿನಗಳಿಂದ ನಿಮಗೆ ಕರ್ತನು ಒದಗಿಸಿಕೊಟ್ಟದ್ದನ್ನ ನಿಮಗೆ ಖಂಡಿತವಾಗಿ ನಾನು ಕೊಡುತ್ತಾ ಬಂದಿದ್ದೇನೆ, ತಿಳಿಸುತ್ತಾ ಬಂದಿದ್ದೇನೆ. ಈ ದಿವಸ ನಾವು 17ನೇ ವಚನದಿಂದ ಕೆಲವು ಭಾಗವನ್ನ 32ರ ತನಕ ನಾವು ಓದಿಕೊಳ್ಳೋಣ. ಬಹು ಮುಖ್ಯವಾದಂತ ಭಾಗ ಇದು. ಮುಂದೆ ವಿಶ್ವಾಸಿಗೆ ಬಹಳವಾಗಿ ಬೇಕಾದಂತ ಆತ್ಮೀಕ ಬಲವನ್ನ ಕೊಡ್ತಕ್ಕಂತ ಒಂದು ವಾಕ್ಯ ಭಾಗ ಇದಾಗಿದೆ. ಮತ್ತು ಈ ವಾಕ್ಯ ಭಾಗಕ್ಕೆ ಭಕ್ತರು ಏನ್ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದು ಯೇಸುವಿನಲ್ಲಿರುವ ಸತ್ಯೋಪದೇಶ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಆತನೇ ಮಾತನಾಡಿದ್ದನ್ನ ಇಲ್ಲಿ ಬರೆಯಲ್ಪಟ್ಟಿದೆ. ಎಫೆಸದವರಿಗೆ ಈ ಪತ್ರಿಕೆಯನ್ನ ಪೌಲನು ಬರೆಯುವಾಗ ಅದು ಕರ್ತನಿಂದ ಅವನು ಪಡೆದು ಹೊಂದಿಕೊಂಡು ಅದನ್ನು ಈ ಭಾಗವನ್ನ ಬರೆದು ಕೊಟ್ಟಿದ್ದಾನೆ. ಹಾಗಾಗಿ ನಾವು ಈಗ ವಾಕ್ಯ ಭಾಗದಲ್ಲಿ ನಾನು 17ನೇ ವಚನದಿಂದ 32ರ ತನಕ ನಾನು ಓದಲು ಇಚ್ಛೆಯುಳ್ಳವನಾಗಿದ್ದೇನೆ. ಅಥವಾ ಯಾರಾದರೂ ಓದಿ ಸಹಾಯ ಮಾಡುವುದಾದ್ರೆ ದಯಮಾಡಿ ನೀವು ಅದನ್ನ ಓದಬಹುದಾಗಿ ನಾನು ಅವರಿಗೆ ಕೂಡ ಅವಕಾಶವನ್ನು ಕೊಡುವವನಾಗಿದ್ದೇನೆ. ಓದ್ತೀನಣ್ಣ. ಓಕೆ, ಸ್ವಲ್ಪ ಮೈಕ್ ಮುಂದೆ ಇಟ್ಕೊಂಡು ಓದಿ ಎಲ್ಲ. ಆದದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ. ನೀವಾದರೂ ಕ್ರಿಸ್ತನ ಧರ್ಮವನ್ನು ಅಂಥದ್ದೆಂದು ಕಲಿತುಕೊಳ್ಳಲಿಲ್ಲ. ಆತನನ್ನೇ ಕೇಳಿದ್ದೀರಲ್ಲ, ಆತನಲ್ಲಿಯೇ ಉಪದೇಶವನ್ನು ಹೊಂದಿದ್ದೀರಲ್ಲ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವ ಭಯವು ಉಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಬಿಟ್ಟು ಪ್ರತಿಯೊಬ್ಬನೂ ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ. ಯಾಕಂದ್ರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಕಳವು ಮಾಡುವವನು ಇನ್ನು ಒಳ್ಳೆ ಉದ್ಯೋಗವನ್ನು ಮಾಡಿ ದುಡಿಯಲಿ. ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು. ನಿಮ್ಮ ಬಾಯೊಳಗಿಂದ ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ದೇವರ ಪವಿತ್ರಾತ್ಮನನ್ನು ದುಃಖಿಸಬೇಡಿರಿ. ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ. ಥ್ಯಾಂಕ್ ಯು ಹೆಲೆನ್. ಈ ವಾಕ್ಯ ಭಾಗವನ್ನ ನಾವು ಈಗ ಓದುವಾಗ ಈಗಾಗಲೇ ಕರ್ತನು ನಿಮ್ಮ ಹೃದಯಗಳಲ್ಲಿ ಎಷ್ಟೋ ವಿಷಯಗಳನ್ನ ಮಾತನಾಡಿದ್ದಾನೆ. ನಾವು ಸ್ವಲ್ಪ
ವಿವರವಾಗಿ ನಾನು ಮಾತಾಡಲು ನಿಮಗೆ ಪ್ರಯತ್ನ ಮಾಡ್ತೇನೆ. ಇಲ್ಲಿ 17ನೇ ವಚನದಲ್ಲಿ, ಆದದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅದೇ ರೀತಿ ನಾವು 22ನೇ ವಚನದಲ್ಲಿ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದ್ದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ನಾವು ಈ ಎರಡು ವಾಕ್ಯಗಳ ಮೇಲೆ ಈಗ ಸ್ವಲ್ಪ ಹೊತ್ತು ನಾನು ಮಾತಾಡ್ತೇನೆ. ವಿವರಣೆಯನ್ನು ನಾನು ಕೊಡ್ಬೇಕಂತ ಇದ್ದೇನೆ ಇವತ್ತು. 17ನೇ ವಚನದಲ್ಲಿ ಆದದರಿಂದ ಅಂದ್ರೆ ಅದರ ಮೇಲ್ಭಾಗ ಒಂದು ವಿಷಯವನ್ನ ಪೌಲನು ಬರೆದಿದ್ದಾನೆ. ನಾವೆಲ್ಲರೂ ಕ್ರಿಸ್ತನ ದೇಹದಲ್ಲಿ ಅಂಗಗಳಾಗಿದ್ದೇವೆ. ಆದದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ನಡೀಬಾರದು. ಒಂದು. ಎರಡನೇದಾಗಿ, ಏನಿರ್ಬೋದು? ಈ ಯೇಸುವಿನ ಸತ್ತ ಈ ಬಲಿ ಪಟ್ಟಾಗಿ ಎರಡು ಕಡೆ ಇದನ್ನ ಮೆನ್ಷನ್ ಮಾಡ್ತಾನೆ. ಒಂದೇ ಅದರ ಕಾರಣವೇನು? ಈ ದೇಹದಿಂದ ಅವನ ಆತ್ಮ ಬೇರೆ ಆಗಬೇಕು. ಈ ದೇಹವು ಮಣ್ಣಿಗೆ ಹೋಗಿ ಉಳಕ್ಕೆ ಆಹಾರ ಆಗಬೇಕು. ಅವನ ಆತ್ಮವು ಎರಡು ಸ್ಥಳದಲ್ಲಿ ಒಂದು ಸ್ಥಳಕ್ಕೆ ಹೋಗಬೇಕು. ಒಂದು ನಿತ್ಯ ಜೀವತಿರ್ತಕ್ಕಂಥ ನಮ್ಮ ಕರ್ತನ ದೇವರ ಬಳಿಗೆ ಹೋಗಬೇಕು. ಅದು ಅಲ್ಲಿ ವಿಶ್ರಾಂತಿಗಾಗಿ ಅಲ್ಲಿಗೆ ಹೋಗಬೇಕು. ಇಲ್ಲವೇ ಯಾವ ಸ್ಥಳಕ್ಕೆ ಅದು ಆ ಒಂದು ದೇವರನ್ನು ಅಂಗೀಕಾರ ಮಾಡಿಕೊಂಡಿದ್ದವನು, ಅವನು ದೇವರಿಗಾಗಿ ಅವನು ಒಂದು ಬೀದಿಯಲ್ಲಿ ವಾಸ ಮಾಡುವಂತ ಪರಿಸ್ಥಿತಿ ಅವನಿಗೆ ಎಂಜಲು ತೆಗೆದುಕೊಂಡು ಹೋಗಿ ದೇವರ ಇರ್ತಕ್ಕಂತ ಆದರೆ ಭೋಗ ಪುರುಷನು ಈ ಲೋಕದ ಎಲ್ಲ ಯಾವ ಕೊರತೆಯೂ ಇಲ್ಲದೆ ಅವನು ಉತ್ತಮವಾದಂತಹ ತಿಂದು ಪುಷ್ಟ ಮನುಷ್ಯನಾಗಿ ಅವನು ಆ ಜೀವನವನ್ನು ನಡೆಸಿದ್ದರಿಂದ ಅವನಿಗೆ ನೀವು ಸಮಯ ಸಿಕ್ಕಾಗ ಅದು ಘಟನೆಗಳು ನಮ್ಮ ಜೀವನದಲ್ಲೂ ಕೂಡ ನಡೀತದೆ. ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ನಮ್ಮ ಕೈಲಾಗುದಿಲ್ಲ. ಅದು ಯಾವಾಗ ಬೇಕಾದ್ರೂ ಮರಣದ ದಿನಾಂಕವನ್ನ ದೇವರು ನಮ್ಮ ಜೀವನದ ಪುಟದಲ್ಲಿ, ನಮ್ಮ ಜೀವನದ ಒಂದು ಪುಟದಲ್ಲಿ ಅವನು ಎಲ್ಲವನ್ನು ಬರೆದು ಕೊನೆಯ ಪುಟವನ್ನು ಬರೆದು ಇಟ್ಟಿದ್ದಾನೆ. ನಾವು ಹೀಗೇ ಸಾಯ್ತೇವೆ ಎಂಬುದಾಗಿ. ನಾವು ಕೆಲವೊಮ್ಮೆ ನೆನೆಸ್ತೇವೆ, ಈ ಎದೆ ನೋವು ಬಂದವರಿಗೆ ಮತ್ತು ಇನ್ನೇನು ಯಾವ್ದೋ ಕಾಯಿಲೆ ಬಂದವರಿಗೆ ನಾವು ನೆನೆಸ್ತೇವೆ. ಒಂದು ವಾರ ಮೊದಲೇ ಅವನ ಆಸ್ಪತ್ರೆಗೆ ಹೋಗಿದ್ರೆ ಈ ಕಾಯಿಲೆ ವಾಸಿ ಆಗ್ತಾ ಇತ್ತು, ಈ ಡಾಕ್ಟರ್ ಅವನ್ನ ಉಳಿಸ್ತಾ ಇದ್ರು.
ಆಸ್ಪತ್ರೆಗೆ ಹೋಗಿದ್ರು, ಹಾರ್ಟ್ ಅಟ್ಯಾಕ್ ಆಗಿದ್ರು ಬದುಕಿಸ್ಬಿಡ್ತಿದ್ರು, ನಮ್ಮ ಆಲೋಚನೆ. ಆದರೆ ದೇವರ ಆಲೋಚನೆ ಅದಲ್ಲ. ಅವನಿಗೆ ಏನು ಆಗಬೇಕು ಅಂತ ಸ್ಥಿತಿಯಲ್ಲಿ ಅದು ಆಗುವುದು ದೇವರ ಚಿತ್ತವೇ. ಆತನ ಲಿಖಿತವಾದಂತ ಆಜ್ಞೆ ಆಗಿರ್ತದೆ. ಪ್ರತಿಯೊಬ್ಬ ಮನುಷ್ಯನ ಒಂದು ಜೀವನದ ಪುಟಗಳಲ್ಲಿ ಅದನ್ನ ಪ್ರತಿಯೊಂದು ಕೂಡ ಬರೆದಿಟ್ಟಿರ್ತಾನೆ. ನಾನು ನನ್ನ ಜೀವನವನ್ನ ನಾನು ಹೀಗೆ ನಡೆಸಬೇಕೆಂಬುದಾಗಿ ಆತನ ಚಿತ್ತವಿರುವಾಗ ಅದನ್ನ ಅತಿಕ್ರಮಿಸಿ ನನ್ನ ಕೈಲಿ ಹೋಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಅದನ್ನ ಬಿಟ್ಟು ನಾನು ಬೇರೆ ಜೀವನವನ್ನ ರೂಪಿಸಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯರಾದ ನಾವು ಇದ್ದೇವೆ. ಅಂದ್ರೆ ಮನುಷ್ಯನಿಗೆ ಆ ಒಂದು ಸ್ಥಿತಿಗತಿಗಳಿಗೆ ಬರ್ತದೆ. ಅದ ನಂತರ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯ ದಿನವೇನಾದ್ರು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 51ನೇ ವಚನವನ್ನ ದಯಮಾಡಿ ಸಿಕ್ಕಿದವರು ಓದಿರಿ. ಮೊದಲನೆಯ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ವಚನ, 15ನೇ ಅಧ್ಯಾಯ 51ನೇ ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. 53 ಲಯವಾಗುವ ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಧರಿಸಿಕೊಂಡಾಗ ಮರಣಾಧೀನವಾಗಿರುವ ಈ ದೇಹವು ಧರಿಸಿಕೊಂಡಾಗ ಬರೆದಿರುವ ಆ ಮಾತು ಏನೇ, ಒಂದು ದಿನ ಅಂದ್ರೆ ಈ ಸಭಾಕಾಲ ಅಂತ್ಯವಾಗುವಾಗ ಏನು ಈಗ ಇದೆ, ಇದು ಒಂದು ದಿನ ಅಂತ್ಯವನ್ನ ಕಾಣುತ್ತದೆ. ಕಾಣುವ ಸಂದರ್ಭದಲ್ಲಿ ಅದು ಕಾಣುವುದು ಯಾವಾಗ ಅಂತ ಹೇಳಿದ್ರೆ, ಈಗ ನಾವು ಓದಿದಂತ ವಾಕ್ಯ ಭಾಗವು ನೆರವೇರಿಸಲ್ಪಡುವ ದಿನ ಈ ಸಭಾಕಾಲವು ಅಂತ್ಯಗೊಳ್ಳುತ್ತದೆ. ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೇಘರೂಢನಾಗಿ ತನ್ನ ಪರಿವಾರದೊಂದಿಗೆ ಅವನು ಮಧ್ಯಾಕಾಶಕ್ಕೆ ಇಳಿದು ಬರ್ತಾನೆ. ಆಗ ನಾವು 51ನೇ ವಚನದಲ್ಲಿ ಓದುವ ಪ್ರಕಾರ ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರಲ್ಲಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು. ಈ ಒಂದು ದಿನವನ್ನು ಕೂಡ ನಾವು ಫೇಸ್ ಮಾಡಬೇಕಾಗಿದೆ. ಇದನ್ನ ನಾವು ನೋಡುವಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಒಂದು ನಮ್ಮ ಮರಣದ ದಿನ, ಅಂದ್ರೆ ನಾವು ಸಾಯುವ ದಿನ. ನಮ್ಮ ಮರಣದ ದಿನದಲ್ಲಿ ಆಗ್ತಕ್ಕಂತ 2 ವ್ಯತ್ಯಾಸಗಳು. ಒಂದು, ನಮ್ಮ ಆತ್ಮ ನರಕಕ್ಕೆ, ಅಂದ್ರೆ ನರಕಕ್ಕಲ್ಲ, ನರಕಕ್ಕೆ ಅನಂತರ ಹೋಗ್ತದೆ. ಯಾತನೆಯ ಸ್ಥಳಕ್ಕೆ ಅಂದ್ರೆ ಪಾತಾಳಕ್ಕೆ ಹೋಗ್ತದೆ. ಇನ್ನೊಂದು, ಇಲ್ಲವೇ ಅದು ಮಹಿಮಾ ಸ್ವರೂಪವುಳ್ಳ ದೇವರ ಪರಲೋಕ ಸಂಸ್ಥಾನಕ್ಕೆ ಅದು ಹೋಗ್ತದೆ. ನನ್ನೊಂದಿಗೆ ನೀವು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯವನ್ನ ದಯಮಾಡಿ ತೆಗಿರಿ. ಕೊಲೊಸ್ಸೆ 3ನೇ ಅಧ್ಯಾಯ 2ರಿಂದ 4ನೇ ವಚನದವರೆಗೆ ಓದಿ. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಯಾಕೆಂದರೆ ನೀವು ಸತ್ತಿರಲ್ಲ,
ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವೂ ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಈಗ ಒಂದು ಗುಂಪು ಮರಣ ಹೊಂದಿದಂತ ಮನುಷ್ಯರ ಒಂದು ಗುಂಪಿನ ಆತ್ಮಗಳು ಎಲ್ಲಿದೆ? ಪಾತಾಳದಲ್ಲಿದೆ ಎಂಬುದನ್ನ ನಾನು ಅಧ್ಯಾಯದಲ್ಲಿ ಅದು ಭೋಗ ಪುರುಷ ಈಗ ಕರ್ತನಲ್ಲಿ ಯಾರು ಇದ್ದರೋ, ಕ್ರಿಸ್ತನಲ್ಲೇ ಇದ್ದಂತವರು, ದೇವರನ್ನ ನಂಬಿದಂತವರು, ರಕ್ಷಣೆ ಹೊಂದಿದಂತ ಪ್ರಿಯರು, ಅವರ ಆತ್ಮಗಳು ಎಲ್ಲಿ ಹೋಗ್ತದಂತೆ? ಮರಣಾನಂತರ ಇಲ್ಲಿ ಇದೆಯಲ್ಲ, ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ. ಅಂದ್ರೆ ನಮ್ಮ ಆತ್ಮಗಳು, ನಂಬಿದವರ ಆತ್ಮಗಳು ಎಲ್ಲಿಗೆ ಹೋಗಬೇಕಾಗಿದೆ? ಪರಲೋಕಕ್ಕೆ ಹೋಗಬೇಕಾಗಿದೆ. ಅದು ಕರ್ತನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ಮರೆಯಾಗಿ ಇಡಲ್ಪಟ್ಟಿದೆ. ನಾವು ಈಗ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಿದ್ದಾನೆ? ಆತನು ಪರಲೋಕ ಸಂಸ್ಥಾನದಲ್ಲಿ ತಂದೆಯಾದ ದೇವರ ಬಳಿಯಲ್ಲಿ ಬಲಪಾರ್ಶ್ವದಲ್ಲಿ ಆತನು ಆಸೀನನಾಗಿದ್ದಾನೆ. ಅಂದ್ರೆ ತಂದೆಯಾದ ದೇವರ ಬಳಿಗೂ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೂ ಆತನ ಭಕ್ತರ ಅಂತ ಹೇಳುವಾಗ ಆ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದಂತವರ ಆತ್ಮಗಳು ಅಲ್ಲಿ ಹೋಗಿ ಅಲ್ಲಿ ರೆಸ್ಟ್ ನಲ್ಲಿ ಇರ್ತದೆ. ನಾವು ಇದೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 51ನೇ ವಚನದಲ್ಲಿ ನೋಡುವಾಗ ಅವರು ನಿರ್ಲಯರಾಗಿ ಎದ್ದು ಬರುವರು. ಅಲ್ಲಿದ್ದಂಥವರು ಈ ಸಭಾಕಾಲ ಅಂತ್ಯವಾಗುವ ಆದ ದಿನದಲ್ಲಿ ಪರಲೋಕದಿಂದ ಮಧ್ಯಾಕಾಶಕ್ಕೆ ಇಳಿದು ಬರುವಂತ ಸಂದರ್ಭದಲ್ಲಿ ಈ ಲೋಕದಲ್ಲಿಂತ ಸಭೆಯನ್ನ, ಅಂದ್ರೆ ವಿಶ್ವಾಸಿಗಳ ಗುಂಪನ್ನ ತನ್ನ ಬಳಿಗೆ ಎತ್ತುಕೊಳ್ಳುವ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲೇ ಯಾರು ಮರಣವನ್ನು ಅನುಭವಿಸಿಕೊಂಡು ಈಗ ಮರಣ ಹೊಂದಿದ್ದಾರೋ, ಆತನ ಹೆಸರಿನಲ್ಲಿ ಯಾರು ಮರಣ ಹೊಂದಿದ್ದಾರೋ ಅವರ ಆತ್ಮಗಳನ್ನು ಕೂಡ ಆತನು ಕರೆದುಕೊಂಡು ಬರುತ್ತಾನೆ ಎಂಬುದಾಗಿ ದೇವರು ಈ ವಾಕ್ಯಗಳ ಮೂಲಕ ನಮಗೆ ತಿಳಿಸ್ತಾ ಇರೋದ್ರಿಂದ, ಪೌಲನು ಈ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಏನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ? ನೀವು ಹಿಂದಿನ ಸ್ವಭಾವವನ್ನ 22ನೇ ವಚನ 5:22ರಲ್ಲಿ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ, ನಮಗೆ ಏನಾದ್ರೂ ಕ್ರಿಸ್ತನ ಮೊದಲೇ ಇದ್ದಂತ ಸ್ವಭಾವಗಳು, ನಮ್ಮ ರೀತಿ ನೀತಿಗಳು, ನಮ್ಮ ಸಂಪ್ರದಾಯಗಳು, ನಮ್ಮ ಮಾತುಗಳು, ನಮ್ಮ ವಿಷಯಗಳು, ನಮ್ಮ ಎಲ್ಲಾ ಕಾರ್ಯಗಳು ಏನಾದ್ರೂ ಕರ್ತನನ್ನ ನಂಬಿದ ಮೇಲೆ ಏನಾದ್ರೂ ಇಟ್ಟುಕೊಳ್ಳದೆ ಆದರೆ ನಾವು ಖಂಡಿತವಾಗಿ ಪರಲೋಕ ಸಂಸ್ಥಾನಕ್ಕೆ ಎತ್ತಲ್ಪಡುವುದಿಲ್ಲ ಎಂಬುದಾಗಿ ಈ 2 ವಾಕ್ಯಗಳು 17 ಮತ್ತು 22ನೇ ವಚನ ಬಹಳ ಸತ್ಯವಾಗಿ ತಿಳಿಸ್ತಾ ಇದೆ ನನ್ನ ಪ್ರೀತಿಯ ಸಹೋದರ ಸಹೋದರಿ. ಯಾಕಂತ ಹೇಳಿದರೆ ಕಾರಣ ಇದೆ ಅದರಲ್ಲಿ. ಮನುಷ್ಯನು ಪಾಪದ ಸ್ವಭಾವವುಳ್ಳವನು, ಅವನ ದೇಹದಲ್ಲಿ ಪಾಪ ಉಂಟು ಎಂಬುದಾಗಿ ಪೌಲನು ತಿಳಿಸಿದ್ದಾನೆ. ಆತನ ಪತ್ರಿಕೆಯಲ್ಲಿ, ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ತಿಳಿಸಿದ್ದಾನೆ. ಹಾಗಂತ ಹೇಳಿ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿ ರಕ್ಷಣೆ ಹೊಂದಿದಂತ ವಿಶ್ವಾಸಿಗಳು ನಾವು ಪಾಪದ ಸ್ವಭಾವ ಉಳ್ಳವರಾಗಿದ್ದೇವೆ, ನಾವು ಹಿಂದೆ ಏನಿದ್ವೋ ಅದೇ ರೀತಿ ಇದ್ರೆ ಏನಂತೆ, ನಾವು ದೇವರನ್ನ ನಂಬ್ಕೊಂಡಿದ್ದೇವೆ, ಕರ್ತನನ್ನ ಅಂಗೀಕಾರ ಮಾಡಿಕೊಂಡಿದ್ದೇವೆ, ಪ್ರತಿ ಭಾನುವಾರ ನಾವು ಚರ್ಚಿಗೆ ಹೋಗ್ತಾ ಇದ್ದೇವೆ, ರೊಟ್ಟಿ ಮುರಿತೇವೆ, ನಾವು ಕಾಣಿಕೆಗಳನ್ನ ಕೊಡ್ತೇವೆ, ಎಲ್ಲಿ ಸ್ಪೆಷಲ್ ಮೀಟಿಂಗ್ ಇದೆಯೋ ಅಲ್ಲೆಲ್ಲ ನಾವು ಹೋಗ್ತಾ ಇದ್ದೇವೆ, ಮನುಷ್ಯ ದೇವರ ವಾಕ್ಯವನ್ನು ಹೇಳುವಂತ ಭಕ್ತರ ಮಾತುಗಳನ್ನು ಒಂದೊಂದನ್ನು ಕೂಡ ನಾವು ಕೇಳಿ ಅದನ್ನ ನಾವು ಬಹಳ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೇವೆ. ಹೀಗೆಲ್ಲ ಇಲ್ಲದ ಸಲ್ಲದಲ್ಲ ಇವೆಲ್ಲ ಸಂಪ್ರದಾಯಗಳು, ಇದನ್ನು ಸಾಂಪ್ರದಾಯಿಕವಾಗಿ ನಾವು ಉಪಯೋಗಿಸಿಕೊಂಡು ಆಚರಿಸಿಕೊಂಡು ನಡತೆ ಏನಾದರೂ ನಮ್ಮಲ್ಲಿ ಇದ್ದರೆ, ಹಿಂದಿನ ನಡತೆ ಅಂದ್ರೆ ದಟ್ ಐಡಲ್ ವರ್ಷಿಪ್, ದೆವ್ವಗಳ ಆರಾಧನೆ, ದೆವ್ವಗಳನ್ನ ಪೂಜಿಸುವಂಥದ್ದು, ದೆವ್ವಗಳ ಸಹಾಯವನ್ನ ಪಡೆದುಕೊಳ್ಳುವಂಥದ್ದು, ಮಾಟ ಮಂತ್ರಗಳ ಸಹಾಯಗಳನ್ನ ಪಡೆದುಕೊಳ್ಳುವಂಥದ್ದು, ಮಾಟ ಮಂತ್ರಗಳ ಮೂಲಕ ಇನ್ನೊಬ್ಬನನ್ನ ಸದೆ ಬಡಿಯಲು ಪ್ರಯತ್ನ ಮಾಡುವಂಥದ್ದು,
ಸುಳ್ಳು ಹೇಳುವಂಥದ್ದು, ಮೋಸ ಮಾಡುವಂಥದ್ದು, ಆಮೇಲೆ ಇನ್ನೇನಿದೆ, ಕುಡುಕತನ, ಬಂಡುತನ, ದ್ರವ್ಯಾಶೆ, ಎಲ್ಲವೂ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕುಡುಕರು ಕೂಡ ದೇವರ ಬಳಿಗೆ ಹೋಗುವುದಿಲ್ಲ ಎಂಬುದಾಗಿ ಲೂಕನ ಬರೆಸುವಾರ್ತೆ 21ನೇ ಅಧ್ಯಾಯ 34ನೇ ವಚನ ತಿಳಿಸ್ತದೆ. ದಯಮಾಡಿ ತೆಗೆದು ಓದ್ರಿ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 34ನೇ ವಚನ. ಲೂಕ 21:34. ನಿಮ್ಮ ವಿಷಯಗಳಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದರಣಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಪಕ್ಕನೆ ಉರಿಲಿನಂತೆ ಪಕ್ಕನೆ ಬಂದೀತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರುವ ಒಳಗಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ಲಿ ಅಂತ. ಲೂಕ 21:34. ಎಷ್ಟು ಸ್ಪಷ್ಟವಾಗಿ ದೇವರು ಕರ್ತನ ಬರೆದಿದ್ದಾನೆ. ಈಗ ಒಬ್ಬ ವಿಶ್ವಾಸಿ ಮದ್ಯಪಾನಾಸಕ್ತನಾಗಿದ್ದರೆ, ಚಟವುಳ್ಳವನಾಗಿದ್ದರೆ, ಅಥವಾ ಈ ಕೆಲವು ಡ್ರಗ್ಸ್, ಅಫೀಮೋ, ಗಾಂಜಾ, ಬ್ರೌನ್ ಶುಗರ್, ಈ ರೀತಿಯ ಡ್ರಗ್ಸ್ ಗಳನ್ನ ತೆಗೆದುಕೊಳ್ಳುವಂತವನಾಗಿದ್ದರೆ, ರಾತ್ರಿ ಮಲಗುವಾಗ ಅಮಲಿನಲ್ಲಿ ಮಲಗುವಂತವನಾಗಿದ್ದರೆ, ಮತ್ತೆ ಇನ್ನೊಂದೇನಿದೆ, ಅತಿ ಭೋಜನದ ಮದಡು. ಯಾವಾಗ ನೋಡು, ಯಾವ ಊಟ ಆಗ್ಲಿ, ಯಾವ ಫಂಕ್ಷನ್ ಆಗ್ಲಿ, ಯಾವ ಮನೆ ಆಗ್ಲಿ, ಅವ್ರಿಗೆ ಒಳ್ಳೆಯ ಊಟ, ಹೆಚ್ಚಿನ ಮಟ್ಟದಲ್ಲಿ ಅವರಿಗೆ ಊಟಗಳನ್ನ ತಿನ್ನುವ ಆಸೆ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿ ಅತಿ ಭೋಜನದ ಮದಡಿನಿಂದಲೂ. ಊಟ ತುಂಬಾ ಮಾಡ್ಬಿಟ್ರೆ ಮದಡು ಅಂದ್ರೆ ಏನ್ ಬರುತ್ತೆ ಗೊತ್ತಾ? ಒಂಥರ ಮುಂಪುರು ನಿದ್ರೆ ಬರುತ್ತೆ ಮನುಷ್ಯರಿಗೆ. ನೋಡಿ ನೀವು ಬೇಕಾದ್ರೆ ಚೆನ್ನಾಗಿ ಊಟ ಮಾಡೋದವನಿಗೆ ಒಂದು ಅರ್ಧ ಗಂಟೆನಾದ್ರೂ ಒಂದ್ ಸ್ವಲ್ಪ ಕಣ್ಣು ಮುಚ್ಚಲೇಬೇಕು ಅವನು. ಅದು ದೈಹಿಕವಾಗಿ ಆಗುವಂತದ್ದು. ಅಂದ್ರೆ ನೀವು ಊಟ ಮಾಡಿ ನಿದ್ರೆ ಮಾಡೋದು ತಪ್ಪಲ್ಲ, ಆದ್ರೆ ಅತಿ ಭೋಜನದ ಮದಡಿನಿಂದಲೂ. ಭೋಜನ ಅಂತ ತಿನ್ನುವಾಗ ನಿಷಿದ್ಧವಾದಂತ ಭೋಜನಗಳನ್ನ, ಜನರೊಂದಿಗೆ ತಿನ್ನುವಂಥದ್ದು. ಆಮೇಲೆ ಅಮಲು ಬರೋದು ಯಾವ್ದ್ರಿಂದ? ಕೆಲವು ಕ್ರೈಸ್ತರಿಗೆ, ಕೆಲವು ವಿಶ್ವಾಸಿಗಳಿಗೆ ಒಂದು ಸ್ವಲ್ಪ ಕುಡಿದ್ರೆ ಮಾತ್ರ ಅವ್ರಿಗೆ ಆರೋಗ್ಯ ಸರಿಯಾಗುವಂಥದ್ದು, ಇಲ್ಲದೆ ಇದ್ರೆ ಅವ್ರ ಕೈಲಿ ಆಗುವುದೇ ಇಲ್ಲ. ಅಂದ್ರೆ ಅವರಂತವರ ವಿಚಾರದಲ್ಲಿ ದೇವರು ಹೇಳುವಂತ ಮಾತು, ಆ ದಿವಸವು ಪ್ರಪಂಚದ ಚಿಂತೆಗಳು. ಈ ಪ್ರಪಂಚದ ಚಿಂತೆ ಏನು? ನಾನು ಈ ಮನೆ ಸಾಲುವುದಿಲ್ಲ, ಏನ್ ದೊಡ್ಡ ಮನೆ ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು, ಇದು ಮಾಡ್ಬೇಕು, ನನ್ನ ಮಗನಿಗೆ ನನ್ನ ಮಗಳಿಗೆ ಶ್ರೀಮಂತರ ಮನೆ ಹೆಣ್ಣು ಗಂಡು ತರಬೇಕು, ನಾನು ಆ ಮಟ್ಟಕ್ಕೆ ಬೆಳಿಬೇಕು, ಎಲ್ಲ ಬಹಳ ಈ ಚಿಂತೆಗಳು. ಆಮೇಲೆ ಸಭೆಯಲ್ಲಿ ಯಾರು ಮುಂದುವರಿಬಾರ್ದು, ಸಭೆಯಲ್ಲಿ ಹೊಟ್ಟೆಕಿಚ್ಚು ಪಡುವಂಥದ್ದು. ಇನ್ನು ಮತ್ತೊಬ್ಬ ಸಹೋದರ ಎಲ್ಲೋ ಒಂದು ವಿಷಯದಲ್ಲಿ ಮುಂದುವರಿ ಅಂತ ಬಿದ್ರೆ ಅವನ ಹೆಸರನ್ನ ಕೆಡಿಸುವ ಪ್ರಯತ್ನ ಮಾಡುವುದು, ಇಲ್ಲವೇ ಇನ್ನೊಂದೇನೋ ತಪ್ಪು ಕೆಲಸಗಳನ್ನ ಸಭೆಗಳಲ್ಲಿ ಮಾಡುವುದು, ಕುಟುಂಬಗಳಲ್ಲಿ ಮಾಡುವುದು, ಅಣ್ಣ ತಮ್ಮಂದಿರ ನಡುವೆ ಭೇದಗಳನ್ನ ತರುವಂತ ಚಾಡಿಗಳನ್ನ ಹೇಳುವುದು. ಬಹಳ ಚಾಡಿ ಹೇಳುವವನು ಯಾರು ಅಂದ್ರೆ ಸೈತಾನನೇ. ಸುಳ್ಳು ಹೇಳುವವನೆಲ್ಲ ಸೈತಾನನೇ. ಹಾಗಾಗಿ ಇಂಥ ಒಂದು ಕ್ರಿಯೆ ಒಳಗಡೆ ಇದ್ದುಕೊಂಡು ಅವನು ವಿಶ್ವಾಸಿ ಅಂತ ಅನಿಸ್ಕೊಂಡಿದ್ದರೂ ಕೂಡ ಅವನಿಗೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವು ಹಿಂದಿನ ನಡತೆಯನ್ನ ನೀವು ಅನುಸರಿಸಬೇಡ್ರಿ ಎಂಬುದಾಗಿ ನೋಡಿ ಇಂದಿನ ಸ್ವಭಾವ ನಮ್ಮಲ್ಲಿ ಇರಲೇಬಾರದು ಎಂಬುದಾಗಿ ಹೇಳ್ತಿದೆ. ಒಂದು ವಿಷಯವನ್ನ ನಿಮ್ಮ ಗಮನಕ್ಕೆ 13ನೇ ವಚನ, 13ನೇ ಅಧ್ಯಾಯ 5ನೇ ವಚನವನ್ನ ಯಾವ್ದು ಬ್ರದರ್? ಸ್ವಲ್ಪ ಕಟ್ಟ ಐತಿ ನಿಮ್ಮದು ಮಾತು. 2 ಕೊರಿಂಥ 13ನೇ ಅಧ್ಯಾಯ 5ನೇ ವಚನವನ್ನ ಯಾರು ಓದ್ಬೇಕಾದ್ರೆ ನಾನು ಕೇಳ್ತೇನೆ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ.
ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ, ನಾವಂತೂ ಅಯೋಗ್ಯರಲ್ಲವೆಂದು ನಾವು ಈ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಇಂದಿನ ಸ್ವಭಾವವನ್ನು ನಾವು ಸ್ವಭಾವಗಳನ್ನ ಬಿಡುವುದೇ ಇಲ್ಲ. ಅವರು ಮತ್ತೆ ಶೃಂಗಾರ ಮಾಡಿಕೊಳ್ಳುವುದಿಲ್ಲ, ಹಳೆಯ ಸ್ವಭಾವ. ಮಾಡಬೇಡಿ, ಮಾಡಬಾರದು ಎಂಬುದಾಗಿ ಸತ್ಯವೇದ ನಮ್ಗೆ ಖಂಡಿತವಾಗಿ ಹೇಳಿದ್ರು ಕೂಡ ಕೆಲವು ಗಂಡಸರು ಕೂಡ ಅಷ್ಟೇನೆ ಹಳೆಯ ನಡೆದುಕೊಳ್ಳುವುದು ಯಾವುದು ಅಂತ ಹೇಳಿ ಈ ವಾಕ್ಯವನ್ನ ನಾನು ಮುಗಿಸ್ತೇನೆ. ಆದ್ರೆ ಅದಕ್ಕೋಸ್ಕರನೇ ಈಗ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಗಲಾತ್ಯದವರಿಗೆ ಬರೆಯುವಂತ ಪೌಲನು ಬರೆಯುವಾಗ ಹೀಗೆ ಬರಿತಾನೆ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ. ಹೇಗೆ ಪರೀಕ್ಷಿಕೊಳ್ಳೋದು? ನಾವು ಹೇಗೆ ಪರೀಕ್ಷೆ ಮಾಡ್ಕೊಳ್ಬೇಕಾದ್ರೆ, ನಾವು ಕ್ರಿಸ್ತನಲ್ಲಿ ಇದ್ದೇವೋ ಇಲ್ಲೋ ಎಂಬುದನ್ನ ನಾವು ಹೇಗೆ ಪರೀಕ್ಷೆ ಮಾಡಿಕೊಳ್ಬೇಕಂದ್ರೆ, ನಮ್ಮ ನಡತೆಯನ್ನ ನಾವು ಒಮ್ಮೆ ಪರಿಶೋಧಿಸಿಕೊಳ್ಳಬೇಕು. ನನ್ನ ನಡತೆ ಪರಿಶುದ್ಧವಾಗಿದೆಯಾ, ಕರ್ತನ ಚಿತ್ತದಂತೆ ಇದೆಯಾ, ವಾಕ್ಯದ ಪ್ರಕಾರ ಇದೆಯಾ ಎಂಬುದನ್ನ ನಾನು ಪರಿಶೋಧಿಸಿಕೊಳ್ಳಬೇಕು. ಏನು ಯೇಸು ಚೆನ್ನಾಗಿ ತಿಳಿಯುವುದಿಲ್ಲವೋ? ಆ ಪೌಲನು ನಮಗೆ ಬರೀತಾ ಇದ್ದಾನೆ, ನಮ್ಮೆಲ್ಲರಿಗೂ ಬರದಂತದ್ದೇ. ಅಂದಿನ ಯೇಸು ಕ್ರಿಸ್ತನ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ, ಅಂದ್ರೆ ಕ್ರಿಸ್ತನ ನಿಮ್ಮ ಹೃದಯದಲ್ಲಿ ವಾಸ ಮಾಡದೇ ಇದ್ದಾರೆ ಅಂದ್ರೆ, ಪವಿತ್ರಾತ್ಮನ ನಿಮ್ಮ ದೇಹದಲ್ಲಿ ವಾಸ ಮಾಡದೇ ಇದ್ದರೆ, ಮನಸ್ಸು ಅಂದ್ರೆ ಆತನಿಗೆ ವಿರುದ್ಧವಾದಂತ ದಾರಿ ಇದ್ದೇವೋ ಇಲ್ಲವೋ ಎಂಬುದಾಗಿ ಅದನ್ನ ಅಂದ್ರೆ ನಮ್ಮ ಮನಸ್ಸೇ ನಮಗೆ ಸಾಕ್ಷಿ ಹೇಳ್ತದಂತೆ, ನೀನು ಕ್ರಿಸ್ತನಲ್ಲಿ ಇಲ್ಲಪ್ಪ ಇದ್ರೆ ಇವೆಲ್ಲ ತಪ್ಪುಗಳನ್ನ ಮಾಡ್ತಿರ್ಲಿಲ್ಲ ಅಂತ. ಹಾಗೇನಾದ್ರು ನಮ್ಮ ಮನಸ್ಸಾಕ್ಷಿ ನಮಗೆ ಚುಚ್ಚುದಾದ್ರೆ ನಾವು ಅಯೋಗ್ಯನೇ ಅಂತಂದ್ರೆ ಪರಲೋಕಕ್ಕೆ ಎತ್ತಲ್ಪಡುವುದಕ್ಕೆ ಆ ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 51ನೇ ವಚನದಲ್ಲಿ ನಾವು ಓದಿದ ಪ್ರಕಾರ ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ ಎತ್ತಲ್ಪಡುವಂಥದ್ದು ಅಂದ್ರೆ ಎರಡನೇ ಬರೋಣ. ಅದು ಮೊದಲನೇ ಹಂತ. ಪರಲೋಕದಿಂದ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬರುವಂತ ಸಂದರ್ಭದಲ್ಲಿ ನಾವು ಈ ಲೋಕದಿಂದ ಎತ್ತಲ್ಪಡಲು ಸಾಧ್ಯವಿಲ್ಲ, ಅಯೋಗ್ಯರು, ಅದಕ್ಕೆ ಅಯೋಗ್ಯರಾಗಿದ್ದೀರಿ ನಮಗೆ ತಿಳಿಸ್ತಾ ಇದ್ದಾನೆ. ಇದರ ಒಟ್ಟಾರೆ ಅರ್ಥ ಏನು ಅಂತ ಹೇಳಿದ್ರೆ, ಕರ್ತನನ್ನ ಅಂಗೀಕಾರ ಮಾಡಿಕೊಂಡಂತ ಪ್ರತಿಯೊಬ್ಬ ವಿಶ್ವಾಸಿ, ಅವರು ಗಂಡಸರಿರಬಹುದು ಹೆಂಗಸರಿರಬಹುದು, ಯಾರೇ ಇರಬಹುದು, ಅವರು ತಮ್ಮ ಜೀವನದಲ್ಲಿ ಪರಿಶುದ್ಧವಾದ ಜೀವನ ನಿಮ್ಗೆ ಜ್ಞಾಪಕ ಮಾಡ್ತೇನೆ. ಎಲ್ಲಾ ಆಜ್ಞೆಗಳು ಕೂಡ ನೆರವೇರಿಸೋದಿಲ್ಲ ಅಂತ ಅರ್ಥ ಆಗುತ್ತದೆ. ಅದು ಆ ರೀತಿ ತೀರ್ಮಾನ ಆಗ್ತದೆ ದೇವರ ಮುಂದೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಅಂದ್ರೆ ಕರ್ತನು ನಮಗೆ ಹೇಳಿಕೊಟ್ಟ ಮಾರ್ಗದಲ್ಲಿ ಆ ಸತ್ಯೋಪದೇಶ ಅಂದ್ರೆ ಅದೇ. ಈಗ ನಿಮ್ಮ ಎಲ್ಲರ ಒಂದು ಹೋರಾಟ ಏನು ಅಂತ ಹೇಳಿದ್ರೆ, ನಾವು ಯಾವ ಕ್ಷಣದಲ್ಲಿ ನಾವು ಸತ್ತು ಹೋದ್ರು ನಮ್ಮ ಆತ್ಮ ದೇವದೂತರು ಬಂದು ತೆಗೆದುಕೊಂಡು ಹೋಗಿ ಕ್ರಿಸ್ತನಲ್ಲಿ ಇಡಲ್ಪಡಬೇಕು. ಆದರೆ ಕೇಳಿಸುವುದಿಲ್ಲ. ಅದ ಆತರ ವಾಕ್ಯವೂ ಇದೆ. ನಮ್ಮ ಆತ್ಮ ನಾವು ಪಕ್ಕನೆ ಮಾರ್ಪಟ್ಟು ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ ನಾವು ಮಹಿಮಾ ಶರೀರವನ್ನು ಹೊಂದಿಕೊಂಡು ಕರ್ತನ ಬಳಿಗೆ ಹೋಗಬೇಕು. ಈ ಎರಡರ ಬಗ್ಗೆ ನಮ್ಮ ಹೋರಾಟ ಇರಬೇಕೆ ಹೊರತು ಬೇರೆ ಯಾವುದೋ ಹೋರಾಟ, ಹೊತ್ತಿಗೆ ಊಟ, ಮೈಗೆ ಒಂದು ಬಟ್ಟೆಗೆ ನಮ್ಮ ಹೋರಾಟ ಅಷ್ಟೇ ಈ ಜೀವನದಲ್ಲಿ. ಏನೆಲ್ಲಾ ಮಾಡ್ಲಿಕ್ಕೆ ಹೋಗಿ ನಾವು ಈ ಲೋಕದ ಚಿಂತೆಯಲ್ಲಿ ಮುಳುಗಿ ಹೋಗಬಾರದು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸ್ತಿದೆ. ನಿಮಗೆ ಇರುವುದರಲ್ಲೇ ತೃಪ್ತರಾಗಿರ್ರಿ. ನಿಮ್ಮ ಹೋರಾಟ ಈಗ ಯಾವುದರ ಕಡೆ ಹೋರಾಟ?
ಪರಲೋಕ ಸಂಸ್ಥಾನದ ಕಡೆಗೆ ಹೋಗೋದ್ರ ಬಗ್ಗೆ ನಮ್ಮ ಹೋರಾಟ, ನಮ್ಮ ಜೀವನ ಪವಿತ್ರವಾಗಿ ಇಟ್ಟುಕೊಳ್ಳಬೇಕು. ಪವಿತ್ರವಾಗಿ ಇಟ್ಟುಕೊಳ್ಳಬೇಕಾದ್ರೆ ನಮ್ಮಲ್ಲಿ ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ಕಂಡು ಬರಬೇಕು. ಆ ಪವಿತ್ರಾತ್ಮನು ಕ್ರಿಸ್ತನು ನಮ್ಮಲ್ಲಿ ಇದ್ದಾನೆ ಎಂಬುದನ್ನು ಅರ್ಥಿಕೊಳ್ಳುವುದು ಹೇಗೆ? ನಾವು ಕೂಗಾಡುವುದರಿಂದ ಪ್ರೈಸ್ ದ ಲಾರ್ಡ್ ಅಂತ ಪದೇ ಪದೇ ಹೇಳುವುದರಿಂದ, ಹಲ್ಲಿಲೋಯ ಅನ್ನೋದ್ರಿಂದ ಅಲ್ಲ. ಅವನು ಪವಿತ್ರಾತ್ಮ ಭರಿತನಲ್ಲ, ಅದು ದುರಾತ್ಮನ ಭರಿತ. ಅದು ಅಂದ್ರೆ ಅಲ್ಲಿ ಕ್ರಿಸ್ತನಿಲ್ಲ. ಇನ್ನೂ ಅನೇಕರು ಅನೇಕ ವಿಧ ಡ್ಯಾನ್ಸ್ ಮಾಡ್ತಾರೆ, ಕೂಗ್ತಾರೆ, ಹಾಡ್ತಾರೆ, ಕೈ ಚಪ್ಪಾಳೆ ಮಾಡ್ತಾರೆ. ಇದು ಪವಿತ್ರಾತ್ಮ ಭರಿತ ಅಲ್ಲ. ಪವಿತ್ರಾತ್ಮನ ಭರಿತನಂತ ಹೇಳುವಾಗ ಅದರಿಂದ ಉಂಟಾಗುವ ಫಲಗಳು ನನ್ನಲ್ಲಿ ನಿಮ್ಮಲ್ಲಿ ಕಂಡು ಬರಬೇಕು. ಆ ಫಲ ಏನು ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಓದಿಕೊಳ್ಳೋಣ ಸ್ಪಷ್ಟವಾಗಿ. ದಯಮಾಡಿ ಸಹೋದರಿಗೆ ಸಿಸ್ಟರ್. ಆದರೆ ದೇವಾತ್ಮನಿಂದ ಉಂಟಾಗುವ ಇಂಥವುಗಳೇ. ನೋಡಿ, ಕ್ರಿಸ್ತ ನಂಬಿಕೆಯ ಜೊತೆಯಲ್ಲಿ ನಾವು ಪರಲೋಕ ಸಂಸ್ಥಾನಕ್ಕೆ ಎಂಟರ್ ಆಗಬೇಕು ಅಂತ ಹೇಳಿದ್ರೆ, ಇನ್ನೊಬ್ಬರಿಗೆ ಅಂತ ಹೇಳಿದರೆ ಆ ಫಲಗಳು ಯಾವುದು ಅಂತ ಹೇಳಿದ್ರೆ, ದೇವರಿಂದ ಉಂಟಾಗುವ ಫಲವೇನೆಂದ್ರೆ ಪ್ರೀತಿ. ನಾವು ಪ್ರತಿಯೊಬ್ಬರನ್ನ ಪ್ರೀತಿಸಬೇಕು ಅಂತ ಹೇಳಿ, ದುಷ್ಟನನ್ನು ಕೂಡ ಯಾವುದೋ ಒಂದು ಮಟ್ಟದಲ್ಲಿ ಪ್ರೀತಿಸಬೇಕೆ ಹೊರತು ನೀವು ಮನೆ ಒಳಗಡೆ ಬಿಟ್ಕೊಳ್ಳಿ ಅಂತಲ್ಲ ಅದ ಅರ್ಥ. ಅದನ್ನ ಬಹಳ ವಾದ ವಿವಾದ ಅದನ್ನ ಮುಂದಿನ ಸಮಯಗಳಲ್ಲಿ ದೇವರ ವಾಕ್ಯದ ಮೂಲಕ ದೇವರು ಸಹಾಯ ಮಾಡಿದರೆ. ಯಾಕಂದ್ರೆ ಅಂದ್ರೆ ಈ ಗುಣಗಳು ನಮ್ಮಲ್ಲಿ ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಪದೇ ಪದೇ ಸಣ್ಣ ಸಣ್ಣ ವಿಚಾರಕ್ಕೆ ಕೋಪ ಮಾಡಿಕೊಳ್ಳುವುದು, ಬೈಯುವುದು, ಕಂಡ ಮಾಡುವುದು, ಏನೋ ಶಿಕ್ಷೆ ಕೊಡುವುದು ಒಂದು ಕಾಮನ್ ಆಗಿದೆ ಈಗ. ನನಗೆ ಇಷ್ಟ ಆಗಲ್ಲ ಅಂದ್ರೆ ಅವ್ರಿಗೆ ಪನಿಷ್ಮೆಂಟ್ ಡಿಕ್ಲೇರ್ ಮಾಡ್ತೀನಿ ನಂದೇ ಆದ ಪ್ರಯತ್ನದಲ್ಲಿ. ಅವೆಲ್ಲ ನಾವು ಮಾಡಬಾರ್ದು. ಕ್ಷಮೆ ದಮೆ ಅಂದ್ರೆ ಅದೇ ಅಲ್ಲ. ಶಿಕ್ಷೆ ಕೊಡುವ ಮಟ್ಟಕ್ಕೆ ಹೋಗಬಾರ್ದು. ಬುದ್ಧಿ ಹೇಳಿ ಬಿಡ್ಬೇಕು ಅಷ್ಟೇ, ದೇವರಿಗೆ ವಹಿಸ್ಬೇಕು. ಈ ಗುಣಗಳು ನಮ್ಮಲ್ಲಿ ಇರುವಾಗ ಎಷ್ಟು ಗುಣಗಳಿದೆ? ಇದು 19 ಗುಣಗಳು ಇದರಲ್ಲಿ ಇದೆ. ಕೆಟ್ಟ ಗುಣಗಳು 9 ಗುಣಗಳಿದೆ. ನೀವು ಅದನ್ನ ಆಮೇಲೆ ಓದ್ಕೊಳ್ಳಿ. 19ನೇ ವಚನ 20-21ರವರೆಗೆ ನೀವು ಓದ್ರಿ. ಅದು ಕೆಟ್ಟ ಗುಣಗಳು, ಅದು ದೇವರ ಬಳಿಗೆ ಹೋಗಕ್ಕೆ ಅಡ್ಡಿ ಮಾಡತಕ್ಕಂಥ